ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು 44ನೇ ಅಧ್ಯಾಯವನ್ನು ತಿಳಿಯೋಣ. ಶ್ರೀ ಸಿದ್ಧಾರೂಢ ಕೃಪಾಸಾಗರನು, ಭಕ್ತರಿಗೆ ಅತ್ಯಂತ ಉದಾರನು, ಅಭಕ್ತರಿಗೆ ಕರುಣಾಕರನು, ಮುಮುಕ್ಷು ಜನರಿಗೆ ಜ್ಞಾನದಾತರನು ಆಗಿರುವನು. ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು. ಅಂದರೆ ಎಲ್ಲ ವಿಘ್ನಗಳು ದೂರವಾಗಿ ಕಾರ್ಯಸಿದ್ಧಿಯಾಗುವುದು. ಈತನ ಚಿಂತನೆಯಿಂದ ಸರ್ವಪ್ರಾಪ್ತಿಯು, ಈತನ ದರ್ಶನದಿಂದ ಜಗತ್ತಿನೊಳಗೆ ಕೀರ್ತಿಯು, ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸರ್ವ ಮನೋರಥಗಳು ಸಿದ್ಧಿಸುವವು. ನಿನಗೆ ದ್ರವ್ಯ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣು ಹೋಗಬೇಕು. ಏಕೆಂದರೆ ಈ ಸಿದ್ಧರಿಗೆ ಭಜಿಸುವುದರಿಂದ ಸರ್ವ ಕಾಮನೆಗಳು ಪೂರ್ಣವಾಗುವು. ಜ್ಞಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಸಿದ್ಧರಾಯರು ಅದಕ್ಕೆ ತನ್ನಲ್ಲೇ ಆಶ್ರಯ ಕೊಡುವಂಥವರಾದರು. ಜ್ಞಾನವನ್ನು ಬಯಸುವಂಥವರು ಗುರುಚರಣದಲ್ಲಿ ಭಾವವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗುವುದು. ಜ್ಞಾನ ರತ್ನಗಳಿಂದ ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನು ಈಗ ಸಾದರ ಚಿತ್ತದಿಂದ ಶ್ರವಣ ಮಾಡಿರಿ. ಎಲ್ಲ ಪಾವನ ತೀರ್ಥಗಳು ಈ ಸಾಗರದಲ್ಲಿ ಒಟ್ಟುಗೂಡಿರುತ್ತವೆ. ಸರ್ವ ಭಕ್ತರಲ್ಲಿ ಅಗ್ರಗಣಿಯಾಗಿಯೂ, ಸಂತರೊಳಗೆ ಮುಕುಟಮಣಿಯಾಗಿಯೂ, ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿಯೂ ಗುಣಖಣಿಯಾದ ತಮ್ಮಣ್ಣ ಶಾಸ್ತ್ರಿ ಇರುವನು. ಈತನ ಮೂಲ ಸ್ಥಾನವು ನವಲಗುಂದ ಗ್ರಾಮವು. ಹುಬ್ಬಳ್ಳಿಯೊಳಗೆ ಬಂದು ಮಹಾಪ್ರೇಮೋದ್ದೀಪನಾಗುವ ರೀತಿಯಿಂದ ಪುರಾಣ ಹೇಳುತ್ತಾ ಅಸಂಖ್ಯ ಜನರನ್ನು ಇವನು ಉದ್ಧರಿಸುತ್ತಿರುವನು. ಇಂಥ ಅಭಂಗವಾದ ಪ್ರೇಮವುಳ್ಳ ತಮ್ಮಣ್ಣ ಶಾಸ್ತ್ರಿಯು ಪುರಾಣ ನಿರೂಪಣೆ ಮಾಡುತ್ತಿರುವಾಗ ಪ್ರೇಮರಂಗವೇ ಉದ್ಭವಿಸಿ ಭೋಳೆ ಭಾವಿಕ ಜನರಿಗೆ ಈ ಪುರಾಣ ಶ್ರವಣವು ಉತ್ತಮ ರೀತಿಯಿಂದ ತಾರಕವಾಗುತ್ತಿರುವುದು. ನಿರಭಿಮಾನವೇ ಮೂರ್ತಿವಂತವೆಂಬಂತೆ ಆತನಿದ್ದು ಅಖಂಡಿತವಾದ ವೈರಾಗ್ಯಯುಕ್ತನಾಗಿ ಸಮಸ್ತ ವಾಸನೆಗಳನ್ನು ಸುಟ್ಟಿರುವನು. ಆದರೂ ಲೋಕದಲ್ಲಿ ವಿರಕ್ತಿ ಪ್ರಕಟ ಮಾಡುವುದಕ್ಕೋಸ್ಕರ ಶಾಸ್ತ್ರಿಯು ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರೂಢರ ಬಳಿಗೆ ಬಂದು ಬಹುದೀನ ಭಾವದಿಂದ ಅವರ ಚರಣಕ್ಕೆರಗಿ, ಹೇ ಸಿದ್ಧಾರೂಢನೇ, ನೀನು ಜ್ಞಾನರಾಶಿ ಇದ್ದಿ, ಮುಮುಕ್ಷು ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು. ಸಂಸಾರದಲ್ಲಿ ವಿರತಿಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವತಾ ಗತಿ ಇಲ್ಲವೆಂದು ನಿನ್ನ ಅಗಾಧ ಕೀರ್ತಿಯನ್ನು ಕೇಳಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು.
ನಾನು ಸಂಸಾರದೊಳಗೆ ಬಹಳ ತಪ್ತನಾದೆ. ಅದರೊಳಗೆ ಕಿಂಚಿತ್ ಮಾತ್ರವಾದರೂ ಸುಖ ಇಲ್ಲವು. ಆದರೆ ಏನು ಮಾಡಿದರೂ ಅದು ಬಿಡುವುದೂ ಇಲ್ಲ ಎಂದು ತಿಳಿದು ನಿನ್ನನ್ನೇ ಮೊರೆ ಹೊಕ್ಕಂತ ನನ್ನನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು. ಈ ಪ್ರಕಾರ ಕರುಣಾವಚನವನ್ನು ಕೇಳಿ ಸಿದ್ಧದಯಾಗನನು ಕೃಪೆಯಿಂದ ದ್ರವಿಸುವಂಥವನಾಗಿ ತಮ್ಮಣ್ಣ ಶಾಸ್ತ್ರಿಯನ್ನು ಕುರಿತು ಈ ಪ್ರಕಾರ ಅಮೃತ ವಚನವನ್ನು ವರ್ಷಿಸುವಂಥವನಾದನು. ಕೇಳಪ್ಪ ತಮ್ಮಣ್ಣ ಶಾಸ್ತ್ರಿಯೇ, ನೀನು ಈ ಧರಿತ್ರಿಯಲ್ಲಿ ವೈರಾಗ್ಯದ ಮೂರ್ತಿಯೇ ಇರುವಿ. ಅಂತರದೊಳಗೆ ನಿತ್ಯ ಜ್ಞಾನರೂಪವೂ ವರ್ತಿಸುತ್ತಿದ್ದು ಬಾಹ್ಯದಲ್ಲಿ ನರವೇಷ ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದು ಈ ಪ್ರಕಾರ ಜನರನ್ನು ಉದ್ಧರಿಸಬೇಕೆಂದು ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಗೊಂಡಿರುತ್ತಿ. ಶ್ರೀರಾಮನು ವಶಿಷ್ಠನನ್ನು ಗುರು ಮಾಡಿಕೊಂಡನು. ಹಾಗೆಯೇ ಶ್ರೀಕೃಷ್ಣನಾದರೂ ಸಾಂದೀಪನನ್ನು ಗುರು ಮಾಡಿಕೊಂಡನು. ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕು ಎಂದು ತೋರಿಸುವಂಥವರಾದರು. ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನು ಆಚರಿಸಿ ತೋರಿಸುತ್ತಿ ಎಂದು ನನಗೆ ಬಹಳ ಆನಂದವಾಗುತ್ತದೆ. ಆಚರಣೆಗಿಂತ ಅಧಿಕ ಉಪದೇಶವೇ ಇಲ್ಲ. ಈಗ ನಾನು ಹೇಳುವ ಪ್ರಕಾರ ಮಾಡು. ಗೊಂದವಲೆಪುರದಲ್ಲಿ ಬ್ರಹ್ಮ ಚೈತನ್ಯ ಮಹಾರಾಜರಿರುವರು. ಧರಿತ್ರಿಯೊಳಗೆಲ್ಲ ಕೀರ್ತಿಯಿಂದ ತುಂಬಿದಂಥ ಆ ಮಹಾತ್ಮರಿಗೆ ನೀನು ಶರಣು ಹೋಗು. ನಾನು ತಿರಸ್ಕರಿಸಿದನೆಂದು ತಿಳಿಯಬಾರದು. ಲೋಕ ಸಂಗ್ರಹಾರ್ಥವಾಗಿ ಹೀಗೆ ಹೇಳಿರುವನು. ಏಕೆಂದರೆ ಅಜ್ಞಾನಿ ಜನರ ವರ್ತನವನ್ನು ಬಲ್ಲವರು ರಕ್ಷಿಸತಕ್ಕದ್ದೆಂದು ಶ್ರೀಕೃಷ್ಣನು ಗೀತೆಯೊಳಗೆ ಹೇಳುತ್ತಾನೆ. ಇಂಥ ಅಮೃತ ವಚನವನ್ನು ಕೇಳಿ ಶಾಸ್ತ್ರಿಗೆ ಮನಸ್ಸಿನಲ್ಲಿ ಬಹಳ ಆನಂದವಾಯಿತು. ಅನಂತರ ಸಿದ್ಧಚರಣವನ್ನು ಮಸ್ತಕದಿಂದ ವಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂಥವನಾದನು. ಹರಿಭಕ್ತ ಪರಾಯಣನಾದ ತಮ್ಮಣ್ಣ ಶಾಸ್ತ್ರಿಯು ಗೊಂದವಲೆ ಕ್ಷೇತ್ರಕ್ಕೆ ಹೋಗಿ ಆ ಮಹಾರಾಜರಿಗೆ ಭೇಟಿಯಾಗಿ ದೀನಭಾವದಿಂದ ನಮನ ಮಾಡಿದನು. ತನ್ನ ವೃತ್ತಾಂತವನ್ನೆಲ್ಲ ನಿವೇದಿಸಿ, ಹೇ ದಯಾಳುವಾದ ಸದ್ಗುರುವೇ, ನಿನ್ನನ್ನೇ ಕುರಿತು ಶರಣು ಬಂದಿದ್ದೇನೆ. ದೀನನಾಥನಾಗಿ ಸದ್ಗುರು ರಾಜನಂಥ ನೀನೇ ನನ್ನ ಹಿತ ಏನೆಂಬುದನ್ನು ನನಗೆ ತಿಳಿಸಬೇಕು ಎಂದು ನಮ್ರಭಾವದಿಂದ ಅಂದ ಕರುಣಾವಚನವನ್ನು ಕೇಳಿ ಆ ಕೃಪಾಕರನು ಆತನ ಅಧಿಕಾರ ತಿಳಿದು ಶಾಸ್ತ್ರಿಯನ್ನು ಕುರಿತು ಅಮೃತ ತುಲ್ಯವಾದ ವಾಣಿಯಿಂದ, ನಿನ್ನ ಸ್ಥಾನವಾದ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಹಾರಾಜರು ಇರುತ್ತಾರೆ. ಅವರೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿರುವರು. ಹಾಗಾದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಈ ತ್ರಯೋದಶಾಕ್ಷರಿ ಮಂತ್ರವನ್ನು 13 ಲಕ್ಷ ಸರ್ತಿ ಜಪಿಸುವ ನೇಮ ಮಾಡಿದರೆ ಭವಭ್ರಮವು ನಿರಸನವಾಗುವುದು ಎಂದು ಉಪದೇಶಿಸಿದರು. ಕೂಡಲೇ ಶಾಸ್ತ್ರಿಯು ಏಕಾಂತದಲ್ಲಿ ಹೋಗಿ ಏಕಾಗ್ರ ಚಿತ್ತದಿಂದ ಆ ಮಂತ್ರದ ಪುನರುಚ್ಚಾರಣೆಯನ್ನು ಆರಂಭ ಮಾಡಿದನು. ಜಪಾಂತದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದು ಶಾಸ್ತ್ರಿಗೆ ದರ್ಶನವನ್ನು ಕೊಡುವಂಥವನಾದನು. ಕೋಟಿ ಸೂರ್ಯಪ್ರಕಾಶದಂಥ ದಿವ್ಯಜ್ಯೋತಿಯಿಂದ ವ್ಯಾಪಿಸಿರುವಂತೆ ಆ ರಾಮಮೂರ್ತಿಯು ಕಾಣಿಸುತ್ತಿತ್ತು. ತತ್ಕಾಲ ಶಾಸ್ತ್ರಿಗೆ ದೇಹಭಾವವು ತಪ್ಪಿ ಸಮಾಧಿ ಸ್ಥಿತಿಯನ್ನು ಹೊಂದಿದನು. ಶ್ರೀರಾಮ ದೇವರನ್ನು ನೋಡುತ್ತಾ ನೋಡುತ್ತಾ ಒಂದು ಗಳಿಗೆ ಪರ್ಯಂತ ದೇಹವನ್ನು ಮರೆತು ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭವಾಗಬೇಕು, ನನ್ನ ಜೀವಕ್ಕೆ ಮತ್ತೇನೂ ಒಲ್ಲೆ ಎಂದು ಅಂದದ್ದಕ್ಕೆ ಶ್ರೀರಾಮನು ನನ್ನ ನಾಮದಿಂದಲೇ ದರ್ಶನ ಪ್ರಾಪ್ಯವು ಎಂದು ಆಶ್ವಾಸನವನ್ನಿತ್ತನು. ಆಗ ಶಾಸ್ತ್ರಿಯು ಆ ದೇವನಿಗೆ ನಮಸ್ಕಾರ ಮಾಡಿದನು. ಕೂಡಲೇ ಆ ರಾಮಮೂರ್ತಿಯು ಅಂತರ್ಧಾನವಾಯಿತು. ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನು ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸುವಾಗೆ ಶಾಸ್ತ್ರೀಯ ಹೃದಯದಲ್ಲಿ ಅಪಾರ ಪ್ರೇಮವು ಉಂಟಾಗಿ ನೇತ್ರಗಳಿಂದ ಜಲಧಾರೆಗಳು ಸುರಿಯುವಂಥವುಗಳಾದವು. ಹಾಗೆ ಶಾಸ್ತ್ರಿಯನ್ನು ಕುರಿತು ಬ್ರಹ್ಮ ಚೈತನ್ಯ ಮಹಾರಾಜರು, ನಿನ್ನನ್ನು ಸಚ್ಚಿದಾನಂದರಾದ ಸಿದ್ಧಾರೂಢರು ಇಲ್ಲಿಗೆ ಕಳುಹಿಸಿದರು. ಆದ್ದರಿಂದ ನಿನಗಾದರೂ ಸಚ್ಚಿದಾನಂದ ಈ ನಾಮವನ್ನು ಕೊಟ್ಟಿರುತ್ತೇನೆ. ಈಗ ಹೋಗು, ಜನರನ್ನು ಉದ್ಧರಿಸುವವನಾಗು ಎಂದು ಹೇಳಿದರು. ಅನಂತರ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿಯು ಹುಬ್ಬಳ್ಳಿಗೆ ತಿರುಗಿ ಬಂದು ಅನನ್ಯ ಭಾವದಿಂದ ಸಿದ್ಧಾರೂಢರ ಚರಣಗಳಿಗೆ ನಮಸ್ಕರಿಸಿ, ಹೇ ದಯಾಳನೆ, ನಿನ್ನಾಜ್ಞೆಯಿಂದ ಹೋದ ಕೂಡಲೇ ಸದ್ಗುರುಗಳು ನನಗೆ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು. ಅದರಿಂದ ನಾನು ಕೃತಕೃತ್ಯನಾದನು. ನಿನ್ನವೇ ಎಲ್ಲ ರೂಪಗಳಿರುವು ಎಂದು ನನಗೆ ಪ್ರತೀತಿಯಾಗಿರುತ್ತದೆ. ಈಗ ಚಿತ್ತದಲ್ಲಿ ನಿರಾಭಿಮಾನ ಸ್ಥಿತಿ ಬರುವುದಕ್ಕೆ ನನಗೆ ಯುಕ್ತಿಯನ್ನು ತೋರಿಸಬೇಕಾಗಿರುತ್ತದೆ ಎಂದು ಪ್ರಾರ್ಥಿಸಿದನು.
ಆಗ ಸಿದ್ಧಾರೂಢರು ನಗುತ್ತಾ, ಲೋಕ ಸಂಗ್ರಹಾರ್ಥ ಏನಾದರೂ ಮಾಡಬೇಕು, ಮನೆ ಮನೆಗೆ ಭಿಕ್ಷಾರ್ಥಿಯಾಗಿ ಹೋಗಿ ಭಿಕ್ಷೆ ಲಭಿಸಿದ್ದರಿಂದ ಅನ್ನ ಸಂತರ್ಪಣೆ ಮಾಡಿಸಬೇಕು ಎಂದು ಹೇಳಿದರು. ಅದಕ್ಕೆ ಸಚ್ಚಿದಾನಂದನು, ಹಾಗಾದರೆ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡು ಶ್ರೀದಾಸನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನ ಸಂತರ್ಪಣೆ ನಡೆಸುವೆನು ಎಂದು ಉತ್ತರ ಕೊಟ್ಟನು. ಸದ್ಗುರು ಆಜ್ಞೆ ಪಡೆದುಕೊಂಡು ಮಹಾವೈಭವಯುಕ್ತವಾದ ಮಂಟಪವನ್ನು ನಿಂದಿರಿಸಿ ಅಲ್ಲಿ 7 ದಿನಗಳ ತನಕ ಕೀರ್ತನ ಮತ್ತು ರಾತ್ರಿ ಹಗಲು ಭಜನ ನಡೆಸುವ ವ್ಯವಸ್ಥೆಯಾಯಿತು. ದೂರ ದೂರ ಪ್ರಾಂತ್ಯಗಳಿಂದ ಹರಿದಾಸರು ಕೀರ್ತನೆಗೋಸ್ಕರ ಬಂದರು. ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿಗೆ ಬಂದು ಕೀರ್ತನಾನಂದವನ್ನು ಭೋಗಿಸುತ್ತಿದ್ದರು. ಇಂಥ ಆನಂದದ ಸಮಾರಂಭವು 7 ದಿನಗಳ ತನಕ ನಡೆಯಿತು. 8ನೇ ದಿನ ಸಮಾರಾಧನೆಯ ಸಲುವಾಗಿ ಸರ್ವ ವರ್ಣದವರಿಗೂ ಆಮಂತ್ರಣ ಕೊಟ್ಟಿತು. 10,000 ಜನರ ದೆಸೆಯಿಂದ ತಯಾರಿ ಮಾಡಿತ್ತು. ಪ್ರಥಮದಲ್ಲಿ ಕುಳಿತು 2 ಪಂಕ್ತಿಗಳಲ್ಲಿ 8,000 ಜನರು ಉಂಡು ತೃಪ್ತರಾದರು. ಭೋಜನ ಕಾಲದಲ್ಲಿ ಸಿದ್ದರಾಯರು ಬಂದು ಆ ಮಹತ್ತಾದ ಸಮಾರಂಭವನ್ನು ನೋಡಿ ಮನಸ್ಸಿನಲ್ಲಿ ಬಹಳ ಸುಖಪಟ್ಟು ಆನಂದ ವಚನವನ್ನು ಅನ್ನುತ್ತಾರೆ. ತಮ್ಮಣ್ಣ ಶಾಸ್ತ್ರಿ, ನೀನು ಧನ್ಯನು ಧನ್ಯನು, ನಿನ್ನ ದರಿದ್ರೊಳಗೆ ಖ್ಯಾತಿಯನ್ನು ಮಾಡಿದಿ. ಭಿಕ್ಷೆಯಿಂದ ಇಂಥ ಮಹಾ ಸಮಾರಾಧನೆ ಮಾಡಿದ್ದೆಂಬುದು ನಿಶ್ಚಯವಾಗಿ ಬಹು ವಿಚಿತ್ರವಾಗಿದೆ. ಇದನ್ನು ಕೇಳಿ ಶಾಸ್ತ್ರಿಯು, ಹೇ ಸದ್ಗುರುನಾಥ, ಇದೆಲ್ಲ ನಿನ್ನದೇ ಕೃತಿ ಇರುವುದು. ದೀನನಾದ ನನ್ನನ್ನು ಮುಂದಕ್ಕೆ ಮಾಡಿ ಸರ್ವ ಕರ್ತೃತ್ವವನ್ನು ನೀನೇ ನಡೆಸುತ್ತಿ ಎಂದು ಉತ್ತರ ಕೊಟ್ಟನು. ಪ್ರಥಮ ಪಂಕ್ತಿಗಳು ಎದ್ದ ಕೂಡಲೇ ಪುನಃ 8,000 ಜನರು ಭೋಜನಕ್ಕೆ ಬಂದು ಕುಳಿತರು. ಇಷ್ಟೊಂದು ಜನರನ್ನು ನೋಡಿ ಶಾಸ್ತ್ರಿಯ ಮನಸ್ಸು ಬಹಳ ಖಿನ್ನವಂತವಾಗುವಂಥದ್ದಾಯಿತು. 2,000 ಜನರ ಸಲುವಾಗಿ ಅನ್ನ ಸಂಗ್ರಹ ಉಳಿದಿತ್ತು. ಅಧಿಕ ಅನ್ನವನ್ನು ಕೂಡಲೇ ತಯಾರಿಸಲಿಕ್ಕೆ ಸಾಧ್ಯವೇ ಇದ್ದಿಲ್ಲ. ಈಗ ಏನು ಮಾಡಬೇಕೆಂಬುವ ವಿಚಾರವು ಸೂಚಿಸದೆ ಶಾಸ್ತ್ರಿಯು, ಹೇ ಸದ್ಗುರು ರಾಯನೇ, ನಿನ್ನ ಕಾರ್ಯವನ್ನು ನೀನೇ ಸಂಭಾಳಿಸು ಎಂದು ಹೇಳಿ ಸಿದ್ಧ ಸದ್ಗುರುವನ್ನು ಕರೆದುಕೊಂಡು ಪಾಕಶಾಲೆಯೊಳಗೆ ಹೋದನು. ಅಲ್ಲಿ ಸದ್ಗುರುನಾಥನು ಏನು ಮಾಡಿದನೆಂದರೆ ಸರ್ವ ಸಾಹಿತ್ಯವನ್ನು ಕೃಪಾದೃಷ್ಟಿಯಿಂದ ನೋಡುವಂಥವನಾದನು ಮತ್ತು ನೀಡಲಿಕ್ಕೆ ಬೇಗನೆ ಆರಂಭ ಮಾಡಿರಿ, ಯಾರೂ ಚಿಂತೆ ಮಾಡಬೇಡಿರಿ, ಸದ್ಗುರು ಸಮರ್ಥನನ್ನು ಹೃದಯದಲ್ಲಿ ಚಿಂತಿಸುವವರಾಗಿರಿ ಎಂದು ನುಡಿದದ್ದು ಕೇಳಿ ಶಾಸ್ತ್ರಿಗೆ ಬಹಳ ಆನಂದವಾಗಿ, ಸದ್ಗುರುವೇ ಎಲ್ಲ ಭಾರವನ್ನು ವಹಿಸಿಕೊಂಡು ನನ್ನ ವೃತ್ತಾಪವನ್ನು ನಿರಸನ ಮಾಡಿದನು. ಸಹಾಯಕನಾಗಿ ಸದ್ಗುರುನಾಥನು ಬಂದನು. ಬಡಿಸಲಿಕ್ಕೆ ಇನ್ನು ಬೇಗನೆ ತೆಗೆದುಕೊಳ್ಳಿರಿ ಎಂದು ಅಂದನು. ನೀಡಲಿಕ್ಕೆ ಆರಂಭಿಸಿ ಕುಳಿತವರೆಲ್ಲರಿಗೂ ಯಥೇಷ್ಟ ಭೋಜನವನ್ನು ನೀಡಿದರು. ಪುನಃ ಅನ್ನಾದಿ ಪದಾರ್ಥಗಳನ್ನು ಬಡಿಸಲಿಕ್ಕೆ ಒಯ್ದರು. ಅಷ್ಟು ಜನರು ಊಟ ಮಾಡಿ ಎದ್ದರು. ಅನ್ನ ಸಂಗ್ರಹವು ಇನ್ನೂ ಉಳಿದಿತ್ತು. ನೀಡುವವರ ಭೋಜನವಾದ ನಂತರ ಎಲ್ಲ ಪದಾರ್ಥಗಳು ತೀರಿದವು. ಈ ಅದ್ಭುತವಾದ ಚಮತ್ಕಾರವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಶಾಸ್ತ್ರಿಗೆ ಅತ್ಯಂತ ಆನಂದವಾಗಿ ಯಾವಾತನ ಕೃಪೆ ಇರುವುದರಿಂದ ಭಕ್ತರೆಲ್ಲರೂ ನಿಶ್ಚಿಂತರಾಗಿರುವರು, ಆ ಸದ್ಗುರುವನ್ನು ಸ್ತುತಿಸುವಂಥವರಾದರು. ಅನಂತರ ಸದ್ಗುರುಗಳು ಸಿದ್ಧಾಶ್ರಮಕ್ಕೆ ಹೋದರು. ಭಕ್ತರೆಲ್ಲರೂ ತಮ್ಮ ತಮ್ಮ ಗೃಹಕ್ಕೆ ಹೋಗುವಂಥವರಾದರು. ಇರಲಿ, ಲೋಕೋದ್ಧಾರ ಕರ್ತವ್ಯಗಳು ಏನೇನು ಮಾಡತಕ್ಕವೇ ಎಂದು ತಮ್ಮಣ್ಣ ಶಾಸ್ತ್ರಿಯು ಚಿಂತಿಸುತ್ತಿರುವನು. ಒಂದಾನೊಂದು ದಿವಸ ಸಿದ್ಧಾರೂಢರ ಬಳಿಗೆ ಬಂದು, ಸದ್ಗುರುನಾಥನೇ, ನನ್ನ ಬುದ್ಧಿಗೆ ಒಂದು ಯುಕ್ತಿ ಹೊಳೆದಿದೆ. ಅನೇಕರಿಗೆ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚುವುದೇ ಅದರ ಉದ್ದೇಶವಾಗಿರುತ್ತದೆ. 13 ಕೋಟಿ ನಾಮ ಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿಯೊಬ್ಬ ಭಕ್ತನು ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರದು ಕೂಡಿ ವರ್ಷಾಂತದಲ್ಲಿ ಸಂಖ್ಯೆ ಪೂರ್ಣವಾದೀತು ಎಂದು ಹೇಳಿದ. ಲೋಕೋದ್ಧಾರಕ ಉಪಾಯವನ್ನು ಕೇಳಿ ಸದ್ಗುರುನಾಥನಿಗೆ ಆನಂದವಾಯಿತು. ಆಗ ಸಿದ್ಧರ ಆಜ್ಞೆಯನ್ನು ಪಡೆದುಕೊಂಡು ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರುವ ಭಕ್ತರನ್ನ ಕುರಿತು ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ನಿತ್ಯದಲ್ಲಿಯೂ ಶಕ್ತಿಯಾನುಸಾರ ಜಪಿಸಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಎಲ್ಲರದೂ ಕೂಡಿ 13 ಕೋಟಿ ಮಾಡಬೇಕು ಎಂದು ಹೇಳಿದ್ದು ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುವನ್ನು ಕೊಟ್ಟರು. ಶಾಸ್ತ್ರಿಯು ಅವನ್ನು ಬರೆದುಕೊಂಡು ಪ್ರತಿದಿನ ಬೆಳಗ್ಗೆ ಒಂದು ಪೂರ್ವದ ದಿವಸ ಜಪಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸಿದರು. ಅತ್ಯಾಧಾರದಿಂದ ಪ್ರತಿಯೊಬ್ಬ ಭಕ್ತನು ಮಾಲೆಯನ್ನು ಕೈಯಲ್ಲಿ ಧರಿಸಿ ಜಪವನ್ನು ಮಾಡುತ್ತಿದ್ದನು. ವೇಳೆ ವ್ಯರ್ಥವಾಗಿ ಕಳೆಯದೆ ಸರ್ವರು ದಿನೇ ಸಂಖ್ಯೆಯನ್ನು ಬೆಳೆಸುತ್ತಾ ನಡೆಯುವರು. ಎಲ್ಲರ ಸಂಖ್ಯೆಯನ್ನು ಕೂಡಿಸಿ ನೋಡಿದಾಗ 6 ತಿಂಗಳೊಳಗೆ 13 ಕೋಟಿ ಸಂಖ್ಯೆ ಪೂರ್ಣವಾಯಿತು. ಆದರೆ ಜಪ ಮಾಡುವವರು ಯಾರೂ ಬಿಡಲಿಲ್ಲ. ಪುನಃ 13 ಕೋಟಿ ಜಪದ ಸಂಕಲ್ಪ ಮಾಡಿ ಜಪವನ್ನು ನಡೆಸಿದರು. ಎಲ್ಲ ಜನರೊಳಗೆ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೆಯುತ್ತಾ ನಡೆಯಿತು. ಸ್ತ್ರೀ ಪುರುಷ ಬಾಲಕರ ಕೈಯಲ್ಲಿ ಎಲ್ಲಿ ನೋಡಿದರೂ ಮಾಲೆಯು ಶೋಭಿಸುವುದು. ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಕೇವಲ ಮಂತ್ರವನ್ನೇ ಜಪಿಸುತ್ತಿರುವರು. ಎಲ್ಲರಿಗೂ ಈ ಪರಿಪಾಠ ಹತ್ತಿತು. ಅತ್ಯಾನಂದದಿಂದ ಸ್ಪಷ್ಟವಾಗಿ ನಾಮ ಜಪಿಸುವರು. ಈ ಪ್ರಕಾರ ಜನರೊಳಗೆ ನಾಮಸ್ಮರಣೆಯಲ್ಲಿ ಉತ್ಕಟ ಪ್ರೇಮವೂ ಉಂಟಾಯಿತು.
ಈ ರೀತಿಯಿಂದ ತಮ್ಮಣ್ಣ ಶಾಸ್ತ್ರಿಯು ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಿರುವಾಗ ಸಿದ್ಧಕೃಪೆಯಿಂದ ನಡೆಯುತ್ತದೆ ಎಂದು ಹೇಳಿ ತಾನು ಯಾವುದರದ್ದು ಅಭಿಮಾನವನ್ನು ಪಡಲಿಲ್ಲ. ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನು ತಾನೇ ಪ್ರಕಟ ಮಾಡಿ ಲೋಕಕ್ಕೆ ಉಪದೇಶಿಸುವನು. ಆತನ ಪುರಾಣ ಶ್ರವಣಕ್ಕೆ ಅಸಂಖ್ಯ ಭಕ್ತರು ಪ್ರೇಮದಿಂದ ಬರುತ್ತಾರೆ. ಸದ್ಗುರು ರಾಜನು ಪ್ರೇಮ ಸಾಗರನಿದ್ದು ಆತನಲ್ಲಿ ಭಕ್ತರೆಂಬ ಅಪಾರ ರತ್ನಗಳಿರುವವು. ಒಂದರಕ್ಕಿಂತ ಒಂದು ಸ್ವತೇಜದಿಂದ ಸುಂದರ ಆಗಿದ್ದು ಸದ್ಗುರು ಅವರನ್ನು ಇವನ್ನು ರಕ್ಷಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮನೋಹರವಾದ ಈ 44ನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ 45ನೇ ಅಧ್ಯಾಯವನ್ನು ತಿಳಿಯೋಣ. ಆ ಸಿದ್ಧಾರೂಢರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿಯನ್ನು ನೀಡಲೆಂದು ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.